ಪ್ರೈಸ್ ದ ಲಾರ್ಡ್. ಈ ದಿನದ ದೇವರ ವಾಗ್ದಾನ ವಿಮೋಚನಕಾಂಡ 20ನೇ ಅಧ್ಯಾಯ 24ನೆಯ ವಚನ. ನಾನು ನನ್ನ ಹೆಸರನ್ನು ನಿಮ್ಮ ನೆನಪಿಗೆ ಬರಮಾಡುವ ಎಲ್ಲ ಸ್ಥಳಗಳಲ್ಲಿಯೂ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನು ಎಂಬುದಾಗಿ. ಪ್ರಿಯರೇ, ಈ ದಿನ ಕರ್ತನು ಒಂದು ಪ್ರತ್ಯೇಕವಾದ ರೀತಿಯಲ್ಲಿ ಅಭಯ ನೀಡುತ್ತಿದ್ದಾರೆ. ನೀವು ಕರ್ತನನ್ನು ಜ್ಞಾಪಕಕ್ಕೆ ತಂದುಕೊಳ್ಳುವ ಯಾವ ಸ್ಥಳದಲ್ಲಿದ್ದರೂ, ಮನೆಯಲ್ಲಾಗಲಿ, ಸಭೆಯಲ್ಲಾಗಲಿ, ಕೆಲಸದ ಸ್ಥಳದಲ್ಲಾಗಲಿ, ಯಾವ ಭೇದವಿಲ್ಲದೆ ಕರ್ತನು ನಿನ್ನ ಹತ್ತಿರಕ್ಕೆ ಬಂದು ಆ ಸ್ಥಳದಲ್ಲಿ ನಿನ್ನನ್ನು ಆಶೀರ್ವದಿಸುವರು. ಇದು ಸತ್ಯ. ಒಂದು ವೇಳೆ ಮನುಷ್ಯರ ಭಯದಿಂದ, ಮನುಷ್ಯರ ಬಂಧನಗಳಿಂದ ಬಿಡಿಸಲ್ಪಡದೆ ಸೈತಾನನ ಕೈಗಳಲ್ಲಿ ಸಿಕ್ಕಿಕೊಂಡಿರಬಹುದು. ಅಂತಹ ಕಷ್ಟದ ಇಕ್ಕಟ್ಟಾದ ಸಂದರ್ಭಗಳಿಂದ ಕೂಡ ನಿನ್ನ ಬಳಿಗೆ ಬರಲು, ಬಿಡಿಸಲು ಇಚ್ಛಿಸುವಂತಹ ದೇವರಾಗಿದ್ದಾರೆ. ದಯವಿಟ್ಟು ನೀನು ಯಾರೇ ಆಗಿರಬಹುದು, ನಿನ್ನ ಪ್ರಾರ್ಥನೆ ಎಂಬ ಯಜ್ಞವೇದಿಯನ್ನು ಸಿದ್ಧಪಡಿಸಿ ಹೀಗೆ ಪ್ರಾರ್ಥಿಸುವಿಯಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಹೆಸರನ್ನು ನೆನೆಸುವಾಗಲೆಲ್ಲ ನನ್ನ ಬಳಿ ಬರಲು ಇಷ್ಟಪಡುವ ದೇವರೇ, ನಿಮಗೆ ಸ್ತೋತ್ರ. ಯಾವ ಯೋಗ್ಯತೆ ಅರ್ಹತೆ ಇಲ್ಲದ ನನ್ನನ್ನು ಆಶೀರ್ವದಿಸಲೆಂದು ಇಚ್ಛಿಸುವ ಒಳ್ಳೆಯ ಕರ್ತನೆ, ನಿಮಗೆ ಸ್ತೋತ್ರ. ನನ್ನನ್ನೇ ನಿನಗೆ ಅರ್ಪಿಸಿಕೊಟ್ಟು ಪ್ರಾರ್ಥನೆ ಎಂಬ ಯಜ್ಞವೇದಿಯನ್ನು ಕಟ್ಟಿ ನಿನ್ನನ್ನು ನನ್ನ ಹೃದಯದಲ್ಲಿ ಆಹ್ವಾನಿಸುತ್ತೇನೆ ಸ್ವಾಮಿ. ಈಗಲೇ ನನ್ನ ಹೃದಯದ ಅಂತರಾಳದಲ್ಲಿ ನೆಲೆಸಿ ನಿನ್ನ ಪವಿತ್ರವಾದ ರಕ್ತದಿಂದ ನನ್ನಲ್ಲಿರುವ ಅಪವಿತ್ರತೆಯೆಲ್ಲವನ್ನು ತೊಳೆದು ನೀನು ನನ್ನ ಹತ್ತಿರಕ್ಕೆ ಬರಲು, ನನ್ನನ್ನು ಆಶೀರ್ವದಿಸಲು ಯೋಗ್ಯನನ್ನಾಗಿ ಮಾಡಬೇಕೆಂಬುದಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್, ಆಮೇನ್.